ಕಳೆದ ಸಾಲಿನಲ್ಲಿ ಅಂದರೆ ಈ ಆರ್ಥಿಕ ವರ್ಷದಲ್ಲಿ 3,71,000 ಕೋಟಿ 3,71,121 ಕೋಟಿ ಬಜೆಟ್ ಮಂಡಿಸಿತ್ತು. ಈ ಸಾರಿ ಬಜೆಟ್ ಗಾತ್ರ 4,09,549 ಕೋಟಿ. ಕೋಟಿ ಅಂದರೆ ಕಳೆದ ಬಾರಿ ಬಜೆಟ್ ಗಾತ್ರಕ್ಕೂ ಈ ಬಜೆಟ್ ಗಾತ್ರಕ್ಕೂ ಸುಮಾರು 38,166 ಕೋಟಿ ರೂಪಾಯಿಗಳು ಹೆಚ್ಚಾಗಿದೆ. 38,166 ಕೋಟಿ ರೂಪಾಯಿ ಹೆಚ್ಚಾಗಿದೆ. ಅಂದರೆ ಬೆಳವಣಿಗೆಯ ದರ ಕಳೆದ ಬಜೆಟ್ ಗಾತ್ರಕ್ಕಿಂತ ಈ ವರ್ಷದ ಬಜೆಟ್ ಗಾತ್ರ 10.3 ಬೆಳವಣಿಗೆ ಆಗಿದೆ. ಆಮೇಲೆ ರಾಜಸ್ವ ಸ್ವೀಕೃತಿಗಳು ರೆವಿನ್ಯೂ ರಿಸೀಟ್ಸ್ ಕಳೆದ ವರ್ಷ 2,63,178 ಕೋಟಿ ಇತ್ತು. ಈ ವರ್ಷ 2 ಲಕ್ಷದ ಅಂದರೆ ಪ್ರಸ್ತುತ ವರ್ಷ 2,92,477 ಕೋಟಿ ಇದೆ. ಅಂದರೆ 29,299 ಕೋಟಿ ಹೆಚ್ಚಾಗಿದೆ ರೆವಿನ್ಯೂ ರಿಸೀಟ್ಸ್ನಲ್ಲಿ. The growth is 11.1%. ರಾಜಸ್ವ ವೆಚ್ಚ ರೆವಿನ್ಯೂ ಎಕ್ಸ್ಪೆಂಡಿಚರ್ 2,90,531 ಕೋಟಿ ಈ ವರ್ಷ ಎಸ್ಟಿಮೇಟೆಡ್ ಎಕ್ಸ್ಪೆಂಡಿಚರ್ 2,90,531 ಕೋಟಿ. ಮುಂದಿನ ಆರ್ಥಿಕ ವರ್ಷಕ್ಕೆ 3,11,739 ಕೋಟಿ 3,11,739 ಕೋಟಿ. ಅಂದರೆ ವೆಚ್ಚದಲ್ಲಿ ವ್ಯತ್ಯಾಸ ಈ ವರ್ಷಕ್ಕೆ ಮತ್ತು ಮುಂದಿನ ವರ್ಷಕ್ಕೆ 21,207 ಕೋಟಿ. The growth in revenue expenditure 7.3%. Growth in revenue expenditure 7.3%. ಆದರೆ ರಾಜಸ್ವ ಸ್ವೀಕೃತಿಗಳಲ್ಲಿ 11.1% ಗ್ರೋತ್ ಆಗಿದೆ. ರಿಸೀಟ್ಸ್ನಲ್ಲಿ, ಖರ್ಚಿನಲ್ಲಿ 7.3% ಆಗಿದೆ. ಆಮೇಲೆ ಕಳೆದ ವರ್ಷ ಸಾಲ ಮಾಡಿದ್ದದು 1,05,246 ಕೋಟಿ. ಈ ವರ್ಷ ಸಾಲ ಮಾಡಿರೋದು ಅಂದರೆ ಮುಂದಿನ ವರ್ಷಕ್ಕೆ
1,16,000 ಕೋಟಿ ಅಂದರೆ ಸುಮಾರು 10,000 ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದೀವಿ. ಇದನ್ನು ವಿರೋಧ ಪಕ್ಷದವರು ಸಾಲ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ತಾರೆ. ನೀವು ಗಮನಿಸಬೇಕು, ನಮಗೆ ಸಾಲ ಮಾಡಲಿಕ್ಕೆ ಅವಕಾಶ ಎಷ್ಟಿದೆ. ಈಗ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಪ್ರಕಾರ GSDPಯ 25% ಒಳಗಡೆ ಇರಬೇಕು. ಒಂದು ರಾಜ್ಯದ ಆರ್ಥಿಕತೆ ಸುಭದ್ರವಾಗಿದೆ ಅಂತನ್ನೋದಾದರೆ ಕೆಲವು ಮಾನದಂಡಗಳನ್ನು ಕೊಟ್ಟಿದ್ದಾರೆ ಆ ಆಕ್ಟ್ನಲ್ಲಿ. 2002ರಲ್ಲಿ ಆಗಿರೋದು ಅದು. 2002ರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪಾಸ್ ಮಾಡೋದು. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಪಾಸ್ ಮಾಡೋದು. ಅದರ ಪ್ರಕಾರ ರಾಜ್ಯ 3%ಗಿಂತ 25%ಗಿಂತ ಹೆಚ್ಚು ಸಾಲ ಮಾಡಬಾರ್ದು ಅಂತ ಇರ್ತದೆ. ನಾವು 24.91%ನಲ್ಲೇ ಸಾಲ ಮಾಡಿದ್ದೀವಿ. ನಾನು ಹೇಳೋದು ಗೊತ್ತಾಯ್ತಲ್ಲ. ಸಾಲ ನಾವು ತಗೊಂಡಿರೋದು 24.91. ನಮಗೆ ಅವಕಾಶ ಇರ್ತಕ್ಕಂಥದ್ದು 25%ವರೆಗೆ. well within the parameters prescribed in the Fiscal Responsibility Act. ಅದು ಒಂದಾಯ್ತಾ. ಆಮೇಲೆ ಎರಡನೇದು ವಿತ್ತೀಯ ಕೊರತೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ಹಾಕಿ ಏನಂತ ಹೇಳಿದ್ದಾರೆ ಅಂತಂದರೆ 3%ಗಿಂತ ಜಾಸ್ತಿ ಹೋಗಬಾರ್ದು. ಫಿಸ್ಕಲ್ ಡಿಫಿಸಿಟ್ಟು 3%ಗಿಂತ ಜಾಸ್ತಿ ಹೋಗಬಾರ್ದು. GSDPಯ 3%ಗಿಂತ ಜಾಸ್ತಿ ಹೋಗಬಾರ್ದು. ನಾವು 2.95 ಅಂದರೆ 3% ಒಳಗಡೆ ಇದೆಯಲ್ಲ. ಅವ್ರಿಗೆ ಪಾಪ ಅಶೋಕ ಅವ್ರಿಗೆ ಗೊತ್ತಿದೆಯೇನೋ ಗೊತ್ತಿಲ್ಲ, ನನಗೆ ಗೊತ್ತಿದೆಯೇನೋ ಗೊತ್ತಿಲ್ಲ ಅವ್ರಿಗೆ. ನನಗೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ ಓದ್ಕೊಂಡು ಮಾತಾಡ್ಬೇಕು ಯಾವಾಗಲೂ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟ್ನಲ್ಲಿ 3% ಒಳಗಡೆ ಫಿಸ್ಕಲ್ ಡಿಫಿಸಿಟ್ ಇರಬೇಕು ಅಂತ ಇದೆ. 3 ಮಾನದಂಡಗಳನ್ನು ಗುರುತಿಸಿದ್ದಾರೆ. ಒಂದು, ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಒಂದು ಆರ್ಥಿಕ ಪರಿಸ್ಥಿತಿ ಒಂದು ರಾಜ್ಯದ್ದು ಆರೋಗ್ಯಕರವಾಗಿದೆ ಅಂತಂದರೆ, ಫಿಸ್ಕಲ್ ಡಿಸಿಪ್ಲಿನ್ ಇದೆ ಅಂತನ್ನೋದಾದರೆ ಒಂದನೇ ಮಾನದಂಡ ರೆವಿನ್ಯೂ ಸರ್ಪ್ಲಸ್ ಇರಬೇಕು. ಎರಡನೇದು ಫಿಸ್ಕಲ್ ಡಿಫಿಸಿಟು 3%ಗಿಂತ ಜಾಸ್ತಿ ಆಗಬಾರದು. ಮೂರನೇದು ಸಾಲ, ಒಟ್ಟು ಸಾಲ ರಾಜ್ಯದ್ದು ಅಥವಾ ಈ ವರ್ಷ ತಗೊಳ್ತಕ್ಕಂಥದ್ದು, ಮುಂದಿನ ವರ್ಷ ತಗೊಳ್ತಕ್ಕಂಥ ಸಾಲ GSDPಯ 25%ಗಿಂತ ಜಾಸ್ತಿ ಇರಬಾರ್ದು. ನಮ್ಮದು ಫಿಸ್ಕಲ್ ಒಂದು ಮಾನದಂಡ ಇದೆಯಲ್ಲ, ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅನ್ನೋದು ಇದೆಯಲ್ಲ, ಅದು ಹೋದ ಸಾರಿ 27,000 ಕೋಟಿ ಇತ್ತು. ಈ ವರ್ಷ 19,000 ಕೋಟಿಗೆ 26 ಆಗಿದೆ. ಆಮೇಲೆ ಈ ಮುಂದಿನ ವರ್ಷಕ್ಕೆ ನಾವು ಎಸ್ಟಿಮೇಟ್ ಮಾಡಿರೋದು ಎಷ್ಟಪ್ಪ ಅಂತಂದರೆ 19,262 ಕೋಟಿ. 19,262 ಕೋಟಿ. ಮುಂದಿನ ವರ್ಷಕ್ಕೆ ವಿಲ್ ಕಮ್ ಟು ರೆವಿನ್ಯೂ ಸರ್ಪ್ಲಸ್. ಈಗ ರೆವಿನ್ಯೂ ಡಿಫಿಸಿಟ್ನಲ್ಲಿದ್ದೀವಿ, ರೆವಿನ್ಯೂ ಸರ್ಪ್ಲಸ್ಗೆ ಬರ್ತೀವಿ. ಯಾಕೆ ಇದು ರೆವಿನ್ಯೂ ಸರ್ಪ್ಲಸ್ ಆಯಿತು ಅಂತಂದರೆ, ನಾವು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಹೆಚ್ಚಾಯಿತು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಹೆಚ್ಚಾದ್ರಿಂದ
ರೆವಿನ್ಯೂ ಸರ್ಪ್ಲಸ್ ಆಗಲಿಲ್ಲ. ಯಾವೆಲ್ಲವೇ ರೆವಿನ್ಯೂ ಡಿಫಿಸಿಟ್, ರೆವಿನ್ಯೂ ಸರ್ಪ್ಲಸ್ ಆಗುತ್ತಂದರೆ ರೆವಿನ್ಯೂ ರಿಸೀಟ್ಸ್ ಆ್ಯಂಡ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ರೆವಿನ್ಯೂ ರಿಸೀಟ್ಸ್ಗಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಡಿಮೆ ಇದ್ದರೆ ರೆವಿನ್ಯೂ ಸರ್ಪ್ಲಸ್ ಆಗುತ್ತೆ. ರೆವಿನ್ಯೂ ರಿಸೀಟ್ಸ್ಗಿಂತ ಜಾಸ್ತಿ ಇದ್ದರೆ ರೆವಿನ್ಯೂ ರಿಸೀಟ್ಸು ಅದು ರೆವಿನ್ಯೂ ಡಿಫಿಸಿಟ್ ಆಗ್ತದೆ. ನಾವು ವಿತಿನ್ ದಿ ಪ್ಯಾರಾಮೀಟರ್ಸ್ ಒಳಗಡೆ ಇದ್ದೀವಿ. ಆಮೇಲೆ ಇಷ್ಟೆಲ್ಲ ಮಾತಾಡ್ತಾರಲ್ಲ ಅಶೋಕ, ಕೇಂದ್ರ ಸರ್ಕಾರ ಎಷ್ಟು ಇದೆ ಗೊತ್ತಾ ಅವ್ರಿಗೆ?